PSI ನೇಮಕಾತಿ ಹಗರಣದಲ್ಲಿ ಉಮೇಶ್ ಜಾಧವ್ ಅವರ ಕೈವಾಡ ಇದೆಯಾ? ಹಗರಣಕ್ಕೂ ಮುನ್ನ ಉಮೇಶ್ ಜಾಧವ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗಿದೆಯೇ? ಉಮೇಶ್ ಜಾಧವ್ ಅವರಿಗೆ PSI ಹಗರಣದ ಬಗ್ಗೆ ಮೊದಲೇ ತಿಳಿದಿತ್ತು. PSI ನೇಮಕಾತಿ ಹಗರಣದ ಆರೋಪಿಗಳ ಜೊತೆ ಜಾಧವ್ ಅವರು ಶಾಮೀಲ್ ಆಗಿದ್ದಾರೆಯೇ? PSI ಹಗರಣದ ಆರೋಪಿಗಳ ಉಮೇಶ್ ಜಾಧವ್ಗೂ ಹೇಗೆ ಸಂಬಂಧ? ಚಿತ್ರಗಳು ಏನೆಲ್ಲ ಹೇಳುತ್ತವೆ ನೋಡಿ. ಈ ಚಿತ್ರದ ಮೇಲೆ ಕಣ್ಣಾಡಿಸಿ ಸೂಕ್ಷ್ಮವಾಗಿ ಗಮನಿಸಿ. ಈ ಚಿತ್ರದಲ್ಲಿ ಕಂಡುಬರುವ ಮಹಿಳೆಯನ್ನು ನೋಡಿ ಮತ್ತು ಅವರೊಂದಿಗೆ ಇರುವ ನಾಯಕನನ್ನು ಸಹ ನೋಡಿರಿ. ಈ ಮಹಿಳೆಯ ಹೆಸರು ದಿವ್ಯಾ ಹಾಗರ್ಗಿ ಹಾಗೂ ಆ ನಾಯಕನ ಹೆಸರು ಡಾಕ್ಟರ್ ಉಮೇಶ್ ಜಾಧವ್. ದಿವ್ಯಾ ಹಾಗರ್ಗಿ PSI ನೇಮಕಾತಿ ಹಗರಣದ ಮಾಸ್ಟರ್ ಮೈಂಡ್ ಇದನ್ನು ನಾವು ಹೇಳುತ್ತಿಲ್ಲ. ಕಳೆದ 2022ರ BJP ನೇತೃತ್ವದ ರಾಜ್ಯ ಸರ್ಕಾರದ ಅವಧಿಯಲ್ಲಿ ಪೊಲೀಸರೇ ತಮ್ಮ ಚಾರ್ಜ್ ಶೀಟ್ನಲ್ಲಿ ಮಹಿಳೆಯ ಹೆಸರನ್ನು ದಾಖಲಿಸಿದ್ದಾರೆ. PSI ನೇಮಕಾತಿ ಹಗರಣದ ಮಾಸ್ಟರ್ ಮೈಂಡ್ ಆರೋಪಿ ದಿವ್ಯಾ ಹಾಗರ್ಗಿ ಅವರನ್ನು ಏಪ್ರಿಲ್ 29, 2022ರಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಬಂಧಿಸಲಾಯಿತು. 8 ತಿಂಗಳ ಕಾಲ ಜೈಲಿನಲ್ಲಿ ಕಳೆದಿರುವ ದಿವ್ಯಾ ಹಾಗರ್ಗಿ ಅವರು ಸದ್ಯ ಜಾಮೀನಿನ ಮೇಲೆ ಹೊರಗಿದ್ದಾರೆ. ದಿವ್ಯಾ ಹಾಗರ್ಗಿ ಅವರು PSI ನೇಮಕಾತಿ ಹಗರಣದ ಪ್ರಕರಣ ನ್ಯಾಯಾಲಯದಲ್ಲಿ ನಡೆಯುತ್ತಿದೆ. ಆದರೆ ಉಮೇಶ್ ಜಾಧವ್ ಅವರು ಶ್ರೀರಾಮ್ ನವಮಿಯ ಸಂದರ್ಭದಲ್ಲಿ ದಿವ್ಯಾ ಹಾಗರ್ಗಿ ಅವರೊಂದಿಗೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಆರೋಪಿಯ ಜೊತೆಗಿನ ಅವರ ಸಂಬಂಧದ ಕುರಿತು ಪ್ರಶ್ನೆ ಉದ್ಭವಿಸಿದೆ. ಉಮೇಶ್ ಜಾಧವ್ ಅವರ ಸಂಪರ್ಕದಲ್ಲಿ ಇರುವ ದಿವ್ಯಾ ಹಾಗರ್ಗಿ ಅವರಿಗೆ ಆಶ್ರಯ ಮತ್ತು ಬೆಂಬಲ ದೊರೆಯುತ್ತಿದೆ ಎಂಬ ಅನುಮಾನ ವ್ಯಕ್ತವಾಗುತ್ತದೆ. PSI ನೇಮಕಾತಿ ಹಗರಣ ಯಾರ ನಿರ್ದೇಶನದಲ್ಲಿ ನಡೆಯಿತು? ಆರೋಪಿಗಳ ರಕ್ಷಣೆ ಯಾರು ಮಾಡುತ್ತಿದ್ದಾರೆ? ದಿವ್ಯಾ ಹಾಗರ್ಗಿ ಅವರೊಂದಿಗೆ ಯಾರ್ಯಾರು ಶಾಮೀಲಾಗಿದ್ದಾರೆ ಎಂಬ ಪ್ರಶ್ನೆಗಳಿಗೆ ಈ ಚಿತ್ರಗಳು ಏನನ್ನು ಹೇಳುತ್ತವೆ? ಉಮೇಶ್ ಜಾಧವ್ ಮತ್ತು ದಿವ್ಯಾ ಹಾಗರ್ಗಿ ನಡುವೆ ಏನು ಕನೆಕ್ಷನ್ ಇದೆ? ದಿವ್ಯಾ ಹಾಗರ್ಗಿ ಅವರಿಗೆ ಡಾಕ್ಟರ್ ಉಮೇಶ್ ಜಾಧವ್ ಅವರ ಛತ್ರಛಾಯ ಇದೆಯೇ? ಉಮೇಶ್ ಜಾಧವ್ ಅವರ ಆಶೀರ್ವಾದದಿಂದ ದಿವ್ಯಾ ಹಾಗರ್ಗಿ ಹಗರಣವನ್ನು ಮಾಡಿದ್ದಾರೆಯೇ? ಡಾಕ್ಟರ್ ಉಮೇಶ್ ಜಾಧವ್ ಕೂಡ ನೇರವಾಗಿ ಪರೋಕ್ಷವಾಗಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆಯೇ? ಈ ಹಗರಣದ ಮತ್ತೊಬ್ಬ ಕಿಂಗ್ ಪಿನ್ RD ಪಾಟೀಲ್ ಸದ್ಯ ಜೈಲಿನಲ್ಲಿದ್ದಾನೆ. ಡಾಕ್ಟರ್ ಉಮೇಶ್ ಜಾಧವ್ ಅವರು ಇವರೊಂದಿಗೆ ನಿಕಟ ಸಂಪರ್ಕ ಹೊಂದಿರುವುದು ಈ ಚಿತ್ರ ತೋರಿಸುತ್ತದೆ. ಉಮೇಶ್ ಜಾಧವ್ ಅವರು ಏಪ್ರಿಲ್ 17ರಂದು RD ಪಾಟೀಲ್ ಅವರ ಮನೆಗೆ ಭೇಟಿ ನೀಡಿ ತಮ್ಮ ಚುನಾವಣಾ ಪ್ರಚಾರದಲ್ಲಿ ಹಗರಣದ ಆರೋಪಿಯ ಕುಟುಂಬ ಸದಸ್ಯರ ಸಹಾಯ ಕೋರಿದ್ದಾರೆ. PSI ನೇಮಕಾತಿ ಹಗರಣದ ಆರೋಪಿಗಳ ಸಂಪರ್ಕ ಹೊಂದಿರುವ ಡಾಕ್ಟರ್ ಉಮೇಶ್ ಜಾಧವ್ ಅವರು ಈ ಹಗರಣದಲ್ಲಿ ಅವರ ಪಾತ್ರವೇನಾದರೂ ಇದೆಯಾ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ. ಈ ಹಗರಣದಲ್ಲಿ ಉಮೇಶ್ ಜಾಧವ್ ಅವರ ಪ್ರತ್ಯಕ್ಷ ಅಥವಾ ಪರೋಕ್ಷ ಕೈವಾಡ ಇರುವ ಸಾಧ್ಯತೆಯನ್ನು ಅಲ್ಲಗಳೆಯಲು ಹೇಗೆ ಸಾಧ್ಯ? ಉಮೇಶ್ ಜಾಧವ್ ಅವರು ತಮ್ಮ ವೇದಿಕೆಯಲ್ಲಿ ಆರೋಪಿಗಳಾದ ದಿವ್ಯಾ ಹಾಗರ್ಗಿ ಅವರೊಂದಿಗೆ ಕಾಣಿಸಿಕೊಂಡಿರುವುದು ಮತ್ತು RD ಪಾಟೀಲ್ ಮನೆಗೆ ಭೇಟಿ ನೀಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗುತ್ತಿವೆ. ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಅವರ ಹೆಸರನ್ನು ಈ ಹಗರಣದ ಆರೋಪಿತರ ಜೊತೆ ಸೇರಿಸಲು CIDಗೆ ಕಾಂಗ್ರೆಸ್ ಒತ್ತಾಯಿಸಿದೆ. ರಾಜ್ಯದ ಬಹುದೊಡ್ಡ ಹಗರಣವಾಗಿರುವ PSI ನೇಮಕಾತಿ ಪ್ರಕರಣದಿಂದಾಗಿ ರಾಜ್ಯದ 58,000 ಯುವಕರು ಬಲಿಪಶುಯಾಗಿದ್ದಾರೆ. ಈ ಸ್ಥಿತಿಗೆ ಕಾರಣರಾದ ಭ್ರಷ್ಟರನ್ನು ಬೆಂಬಲಿಸುವುದು ಸರಿಯೇ? ಯುವಕರ ಜೀವನದ ಜೊತೆ ಚೆಲ್ಲಾಟ ಆಡುವವರಿಗೆ ತಕ್ಕ ಪಾಠ ಕಲಿಸಲು ಇದು ಸಕಾಲ. ಯುವಕರು ಪ್ರಜ್ಞಾವಂತರು, ಯಾರನ್ನು ಬೆಂಬಲಿಸಬೇಕು? ಕ್ಲೀನ್ ಅಲೈಟ್ ಇಮೇಜ್ ಹೊಂದಿರುವ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ಅವರನ್ನು ಎಂಬ ಉತ್ತರ ಎಲ್ಲೆಡೆ ವ್ಯಕ್ತವಾಗುತ್ತಿದೆ. ಯುವಕರ ಭವಿಷ್ಯವನ್ನು ರೂಪಿಸಲು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ನೀಡಿ ಬೆಂಬಲಿಸಿದ್ದಾರೆ. ಭವಿಷ್ಯದೊಂದಿಗೆ ಚೆಲ್ಲಾಟ ಆಡಿದ PSI ನೇಮಕಾತಿ ಹಗರಣದ ಆರೋಪಿಗಳಿಗೆ ತಕ್ಕ ಪಾಠ ಕಲಿಸಲು ಪ್ರಜ್ಞಾವಂತ ಯುವ ಮತದಾರರು ಮುಂದವಾಗಲಿದ್ದಾರೆ. 2024 ಎಲೆಕ್ಷನ್ ನ್ಯೂಸ್ ಕಲಬುರಗಿ.